ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ. ಇಂದಿನಿಂದ ಒಂದು ಹೊಸ ಧಾರಾವಾಹಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಧಾರಾವಾಹಿಯ ಹೆಸರು ಪರಿಪೂರ್ಣ ಪ್ರೀತಿ. ಯಾಕೆ ನೀವು 3 ದಿವಸದಿಂದ ನನ್ನ ಹಿಂದೆನೇ ಸುತ್ತಾ ಇದ್ದೀರಾ? ಯಾಕಂದರೆ ಮೈತ್ರಿ, ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ಈ ವಿಷಯ ಹೇಳಬೇಕು ಅಂತಲೇ ನಿಮ್ಮ ಹಿಂದೆ ಸುತ್ತಾ ಇರೋದು. ಏನು ಹೇಳ್ತಿದ್ದೀರಾ ನೀವು? ಇದೆಲ್ಲ ಸರಿ ಬರಲ್ಲ. ಮೈತ್ರಿ, ನಾನಿವಾಗ ಫೈನಲ್ ಇಯರ್ ಡಿಗ್ರಿ, ಫಸ್ಟ್ ಇಯರ್ ಡಿಗ್ರಿಯಿಂದನೂ ಯಾವುದಾದ್ರೂ ಒಂದು ಒಳ್ಳೆ ಸುಂದರವಾಗಿರೋ ಹುಡುಗಿ ಸಿಗ್ತಾಳ ಅಂತ ವೆಯ್ಟ್ ಮಾಡ್ತಾನೇ ಇದ್ದೀನಿ. ಆದರೆ ನನ್ನ ಕಣ್ಣಿಗೆ ನಿಮ್ಮಷ್ಟು ಸುಂದರವಾಗಿ ಯಾರೂ ಕಾಣಿಸಿಲ್ಲ ಗೊತ್ತಾ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾನೆ ಇದ್ರು, ಮಗ ನಿಂಗೆ ಏನೋ ಕಮ್ಮಿ ಆಗಿದೆ, ಯಾಕೋ ಯಾವ ಹುಡುಗಿ ಪ್ರಪೋಸ್ ಮಾಡಿದ್ರು ನೀನು ಒಪ್ಕೊಳ್ತಾನೆ ಇಲ್ಲ ಅಂತ. ಅವ್ರಿಗೆ ನಾನು ಚೆನ್ನಾಗಿ ಕಾಣಿಸ್ಬೋದು, ಆದರೆ ನನ್ನ ಕಣ್ಣಿಗೆ ಇದುವರೆಗೂ ಯಾವ ಹುಡುಗಿರೂ ಚೆನ್ನಾಗಿ ಕಾಣಿಸಿಲ್ಲ ಗೊತ್ತಾ, ನಿಮ್ಮನ್ನು ಬಿಟ್ಟರೆ. ನೋಡು ಮೈತ್ರಿ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿರಲ್ಲ. ನಮಗೂ ನಿಮಗೂ ಆಗ ಬರಲ್ಲ. ಸುಮ್ಮನೆ ಈ ಹುಚ್ಚಾಟಗಳೆಲ್ಲ ಬಿಟ್ಬಿಡಿ. ಯಾಕೆ ಮೈತ್ರಿ, ಯಾಕೆ ಹಾಗೆ ಹೇಳ್ತಿದ್ಯಾ? ನಾನು ನಿಜವಾಗ್ಲೂ ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಪ್ರೂವ್ ಮಾಡೋಕ್ಕೆ ಏನು ಮಾಡ್ಬೇಕು ಹೇಳು? ನೀವೇನು ಮಾಡಬೇಕಿಲ್ಲ, ನನ್ನ ತಂಟೆಗೆ ಬರಬೇಡಿ ಅಷ್ಟೇ. ಮೈತ್ರಿ, ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನನ್ನ ನಂಬು. ಆದರೆ ಒಂದು ಮಾತಂತೂ ನಿಜ, ನಿನ್ನ ಬಿಟ್ಟಂತೂ ನಾನು ಬದುಕಿರಲ್ಲ, ಇದಂತೂ ಸತ್ಯ. ನಿನಗೆ ಎಷ್ಟು ಬೇಕಾದರೂ ಟೈಮ್ ತಗೋ ಮೈತ್ರಿ, ನಾನು ಬೇಡ ಅನ್ನಲ್ಲ. ಆದರೆ ದಯವಿಟ್ಟು ನನ್ನ ಪ್ರೀತಿನ ಬೇಡ ಅನ್ಬೇಡ. ಮೈತ್ರಿಗೆ ಅವನ ಹೆಸರು ಕೂಡ ಗೊತ್ತಿರಲ್ಲ, ಅವನಿಗೆ ಮಾತ್ರ ಮೈತ್ರಿ ಹೆಸರು ಗೊತ್ತಿರುತ್ತೆ. ನಿಮ್ಮ ಹೆಸರೇನು, ನೀವು ಯಾವ ಊರು, ಅವಳು ಏನೂ ಕೇಳಕ್ಕೆ ಹೋಗಲ್ಲ. ಆದರೂ ನೀವು ತುಂಬ ಚೆನ್ನಾಗಿದ್ದೀರಾ, ಸುಂದರವಾಗಿದ್ದೀರಾ, ನಿಮ್ಮನ್ನು ಬಿಟ್ಟು ಬದುಕಕ್ಕೆ ಆಗಲ್ಲ ಅಂತ ರಾಕೇಶ್ ಹೇಳಿದ್ದಕ್ಕೆ ಮೈತ್ರಿ ಕರ್ಗೋಗ್ತಾಳೆ. ಆದರೂ ಕೂಡ ಅವಳು ತಕ್ಷಣ ಅವನ ಪ್ರೀತಿನ ಒಪ್ಕೊಂಡಿದ್ದೀನಿ ಅಂತ ಹೇಳಲ್ಲ. ನೋಡಿ, ನನಗೊಂದು ಸ್ವಲ್ಪ ಕಾಲಾವಕಾಶ ಕೊಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ. ಸ್ವಲ್ಪ ಅಲ್ಲ, ಜಾಸ್ತಿನೇ ಕಾಲಾವಕಾಶ ಕೊಡ್ತೀನಿ, ಆದರೆ ನೀನು ಮಾತ್ರ ನನ್ನನ್ನು ಬೇಡ ಅಂತ ಹೇಳಬಾರ್ದು. ಕಾಲೇಜ್ ಮುಗಿದು ಅರ್ಧ ಗಂಟೆಗೆಲ್ಲ ಬಸ್ ಬರುತ್ತೆ, ನಾನೀಗ ಹೊರಡಬೇಕು. ನಾನೇನು ಬರ್ತೀನಿ. ಇವಳೆ ನಮ್ಮ ಧಾರಾವಾಹಿಯ ಕಥಾನಾಯಕಿ ಮೇಘನಾ. ಮೈತ್ರಿ ಬೇರೆ ಯಾರೂ ಅಲ್ಲ, ಮೇಘನಾ ತಂಗಿ. ಮೇಘನಾ ಡಿಗ್ರಿ ಮುಗಿಸಿ ಮನೇಲೇ ಇರ್ತಾಳೆ. ಇವರು ಮೇಘನಾ ತಾಯಿ ಜಾನಕಮ್ಮ. ಮೇಘನಾ, ಅಡುಗೆ ಆಯ್ತಮ್ಮ? ಹಾಂ ಅಮ್ಮ, ಇನ್ನೇನು ಮುಗೀತು. ನಿಮ್ಮಣ್ಣ ಫ್ರೆಂಡ್ಸ್ ಜೊತೆ ಎಲ್ಲ ಆಚೆ ಹೋಗ್ತಾನಂತೆ, ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಬಾಗಿಲು ಹಾಕ್ಕೊಂಡಿರೋ, ಹುಷಾರು. ಸರಿ ಅಮ್ಮ. ಹಾಂ, ಮೈತ್ರಿ ಬಂದ ತಕ್ಷಣ ಅವಳಿಗೆ ಕಾಫಿ ಮಾಡಿಕೊಟ್ಬಿಡು. ಆಯ್ತಮ್ಮ, ನೀನು ಏನು ಯೋಚನೆ ಮಾಡಬೇಡ, ಆರಾಮಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ. ಸರಿ. ಮೇಘನಾ ಕುಟುಂಬ ಮಧ್ಯಮ ವರ್ಗದ ಕುಟುಂಬ ಆಗಿರುತ್ತೆ. ತೀರಾ ಬಡವರು ಅಲ್ಲ, ತೀರಾ ಶ್ರೀಮಂತರು ಅಲ್ಲ. ಮೈತ್ರಿ ಕಾಲೇಜಿಂದ ಬಂದವಳು ಆ ಹುಡುಗ ತನಗೆ ಪ್ರಪೋಸ್ ಮಾಡಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅರೆ ಮೈತ್ರಿ, ಯಾವಾಗ ಬಂದೆ ಕಾಲೇಜಿಂದ? ನೀನು ಬಂದಿದ್ದು ನನಗೆ ಗೊತ್ತಾಗ್ಲಿಲ್ಲ. ಅದು ಸರಿ, ಏನು ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಅಕ್ಕ. ಸರಿ, ಹೋಗಿ ಕೈಕಾಲು ಮುಖ ತೊಗೊಂಡ ಕಾಫಿ ಮಾಡ್ಕೊಂಡು ತಗೊಂಡು ಬರ್ತೀನಿ. ನನಗೇನು ಬೇಡ ಅಕ್ಕ. ಯಾಕೆ, ಏನು ಬೇಡ ಅಂತಿದ್ಯಾ? ಯಾಕೋ ಹಸಿವಿಲ್ಲ ಅಕ್ಕ, ಏನು ಬೇಡ ಅಂತ ಅನ್ನಿಸ್ತಾ ಇದೆ. ಯಾಕೆ ಮೈತ್ರಿ, ಏನಾಯ್ತು? ಯಾರಾದರೂ ಏನಾದರೂ ಅಂದ್ರ? ಇಲ್ಲ ಅಕ್ಕ, ನನಗೆ ಯಾರೇನಂತಾರೆ ಹೇಳು? ಮತ್ತೆ ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿರೋ ಥರ ಇದೆಯಾ? ಏನಾಯ್ತು, ನನ್ನ ಹತ್ರ ಹೇಳ. ಈ ವಿಚಾರ ಏನಾದರೂ ಅಕ್ಕಂಗೆ ಹೇಳಿದ್ರೆ ಮುಗಿದು ನನ್ನ ಕತೆ. ನಾಳೆಯಿಂದ ಕಾಲೇಜೇ ಬೇಡ ಅಂದ್ಬಿಡ್ತಾಳೆ. ಆದರೂ ಏನಂತ ಹೇಳಿ? ಮೈತ್ರಿ ಅಕ್ಕ, ಅದು ಹಾಂ ಹೇಳು ಅಕ್ಕ. ನಾನು ನನ್ನ ಫ್ರೆಂಡ್ ಇಬ್ಬರು ಕಾಲೇಜ್ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಾ, ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಹಾಂ, ಅಷ್ಟರಲ್ಲಿ ಯಾವುದೋ ಹುಡುಗ ಬಂದು ನನ್ನ ಫ್ರೆಂಡಿಗೆ ಒಂದು ರೋಸ್ ಕೊಟ್ಟು, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ, ನೀನನ್ನು ಪ್ರೀತಿ ಮಾಡಲೇಬೇಕು, ನಿನಗೋಸ್ಕರ ನಾನು ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ, ಹಾಗೆ ಹೀಗೆ ಅಂತ ಎಲ್ಲರ ಮುಂದೆನೂ ಪ್ರಪೋಸ್ ಮಾಡಿಬಿಟ್ಟ. ಆಮೇಲೆ ನನ್ನ ಫ್ರೆಂಡಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವಳು ನನ್ನನ್ನು ಕೇಳಿದ್ಲು,
ನಾನೇನು ಹೇಳೋಕ್ಕಾಗತ್ತೆ ಅಕ್ಕ. ಆದರೂ ಆ ಹುಡುಗಂಗೆ ಎಷ್ಟು ಧೈರ್ಯ ನೋಡು. ಹುಡುಗ್ರೆ ಹಾಗೆ ಕಡೆ. ಮೋಸ್ಟ್ಲಿ ನಿನ್ನ ಫ್ರೆಂಡು ಅವನನ್ನು ನೋಡಿ ಒಂದು 2-3 ಸರಿ ಸ್ಮೈಲ್ ಮಾಡಿದ್ಲೇನೋ. ಇಲ್ಲ ಅಕ್ಕ, ಅವಳು ತುಂಬ ಸೈಲೆಂಟು. ಆದರೂ ಆ ಹುಡುಗನೇ ಬಂದು ಅವಳಿಗೆ ಪ್ರಪೋಸ್ ಮಾಡ್ದ. ಪಾಪ ಅವಳ ಸ್ಥಿತಿ ಹೇಗಿತ್ತು ಗೊತ್ತಾ? ಅದು ಸರಿನೇ, ಏನೋ ಪ್ರೈವೇಟಾಗಿ ಕರೆದು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದರೆ ಅವಾಗ ಅವಳ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಅವಳು ಹೇಳ್ಬೋದಿತ್ತು. ಪಬ್ಲಿಕ್ ಪ್ಲೇಸಲ್ಲಿ ಈ ರೀತಿ ಮಾಡೋಕ್ಕೆ ಆ ಹುಡುಗಂಗೆ ಸ್ವಲ್ಪನೂ ಗೊತ್ತಾಗಲ್ವಾ? ನನಗಂತೂ ಭಯನೇ ಆಗ್ಬಿಡ್ತು ಅಕ್ಕ. ಪಾಪ ಅವಳ ಸ್ಥಿತಿ ನೆನೆಸ್ಕೊಂಡ್ರೆ ಕೈಕಾಲೆಲ್ಲ ನಡುಗುತ್ತೆ ನನಗೆ. ಅಷ್ಟಕ್ಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದೆಯಾ? ಇದೆಲ್ಲ ಕಾಮನ್ ಮೈತ್ರಿ. ಅಕ್ಕ, ನೀನೇ ನನ್ನ ಫ್ರೆಂಡ್ ಜಾಗದಲ್ಲಿದ್ದಿದ್ರೆ ಏನು ಮಾಡ್ತಿದ್ದೆ? ಇದು ಎಂಥ ಪ್ರಶ್ನೆ ಮೈತ್ರಿ? ಹೇಳಕ್ಕ. ಪ್ರೀತಿ ಅನ್ನೋದು ತಾನಾಗೆ ಹುಟ್ಟಬೇಕು, ಅದನ್ನು ಯಾರು ಬಲವಂತ ಮಾಡಬಾರ್ದು. ಇವಳೊಬ್ಳು ದೊಡ್ಡ ಕವಿತೆ ಹೇಳಕ್ಕೆ ಶುರು ಮಾಡಿಬಿಟ್ಲು. ಸರಿ ಅಕ್ಕ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಇದುವರೆಗೂ ಆರಾಮಾಗಿ ಮನೆ ಕೆಲಸ ಮಾಡ್ಕೊಂಡಿದ್ದಂಥ ಮೇಘನಾ ತನ್ನ ಹಿಂದಿನ ಜೀವನಕ್ಕೆ ವಾಪಸ್ ಹೋಗ್ತಾಳೆ. ಅಂದರೆ ಅವಳು ಕಾಲೇಜ್ ಡೇಸ್ನ ನೆನೆಸ್ಕೋತಾ ಇರ್ತಾಳೆ. ಬನ್ನಿ ನೋಡೋಣ ಏನಾಗಿದೆ ಅಂತ. ಅವತ್ತು ಕಾಲೇಜ್ನ ಲಾಸ್ಟ್ ಡೇ ಆಗಿರುತ್ತೆ. ಅಂದರೆ ಹಾಲ್ ಟಿಕೆಟ್ ತಗೊಳ್ಳೋ ದಿನ. 3 ವರ್ಷ ನಾವು ಹೇಗೆ ಕಳೆದ್ವಿ ಅನ್ನೋದೇ ಗೊತ್ತಾಗ್ಲಿಲ್ಲ ಅಲ್ವಾ? ಹೌದು ರಂಜಿನಿ, ಹೇಗೆ ಕಳೆದ್ವಿ ಅನ್ನೋದೇ ಗೊತ್ತಾಗ್ಲಿಲ್ಲ. ಲೋಹಿತ್, ನಮ್ಮನ್ನೆಲ್ಲ ಮರ್ತ್ಬಿಡ್ಬೇಡ ಕಣ. ನಾನು, ನೀನು, ಕಿರಣ್, ಮೇಘನಾ ಎಲ್ಲ ಎಷ್ಟು ಕ್ಲೋಸ್ ಫ್ರೆಂಡ್ಸು. ನಿಮ್ಮನ್ನು ಮರೆಯೋಕ್ಕಾಗುತ್ತಾ ಹೇಳು? ಹೀಗೆ ರಂಜಿನಿ ಲೋಹಿತ್ ಇಬ್ರು ಮಾತಾಡ್ತಿದ್ರೆ ಮೇಘನಾ ಕಿರಣ್ ಇಬ್ರು ಒಬ್ರ ಮುಖ ಒಬ್ರು ನೋಡ್ತಾ ನಿಂತಿರ್ತಾರೆ. ಒಬ್ರು ಕಂಡ್ರೆ ಒಬ್ರಿಗೆ ತುಂಬಾನೇ ಇಷ್ಟ ಇರುತ್ತೆ, ಆದರೆ ಒಬ್ರಿಗೊಬ್ರು ಅದನ್ನ ಹೇಳ್ಕೊಂಡಿರಲ್ಲ. ಹಲೋ ಕಿರಣ್ ಸರ್, ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಲೋಹಿತ್ ಅವಾಗಿಂದ ಮಾತಾಡ್ತಾನೆ ಇದ್ದೀವಿ. ಏನಿಲ್ಲ ಕಣೆ ರಂಜಿನಿ. ಮೇಘನಾ, ದಿನ ಚಿನ್ಕೋಳಿ ಥರ ಮಾತಾಡ್ತಿದ್ದೆ, ಇವತ್ತು ಯಾಕೆ ಸೈಲೆಂಟಾಗಿ ನಿಂತಿದ್ಯಾ? ಇಷ್ಟು ದಿನ ನಾವು ಕಾಲೇಜಿಗೆ ಬರ್ತಾ ಇದ್ವಿ, ಒಬ್ರಿಗೊಬ್ರು ಮಾತಾಡ್ತಿದ್ವಿ, ಒಬ್ರನ್ನೊಬ್ರು ನೋಡ್ತಿದ್ವಿ. ಆದರೆ ಇನ್ಮೇಲೆ ಅದೆಲ್ಲ ಆಗಲ್ವಲ್ಲ ಅಂತ. ಹೌದು ಮೇಘನಾ, ನೀನು ಹೇಳ್ತಿರೋದು ಸರಿನೇ. ಹೌದಲ್ವಾ ಫ್ರೆಂಡ್ಸ್? ಈ ಸನ್ನಿವೇಶ ಎಲ್ಲರ ಜೀವನದಲ್ಲೂ ಆಗಿರುತ್ತೆ. SSLC ಮುಗಿಸಿದ ಕೂಡಲೇ ನಮ್ಮ ಫ್ರೆಂಡ್ಸ್ ಎಲ್ಲ PUCಗೆ ಒಬ್ಬೊಬ್ಬರು ಒಂದೊಂದು ಕಾಲೇಜಿಗೆ ಸೇರ್ಕೊಳ್ತಾರೆ. ಒಬ್ಬೊಬ್ಬರು ಒಂದೊಂದು ಕಡೆ ಆಗ್ಬಿಡ್ತೀವಿ. ಆದರೂ ಕೂಡ ಅವ್ರ ಜೊತೆ ಕಳೆದಿದ್ದಂತಹ ಬಾಲ್ಯದ ನೆನಪುಗಳು ಮಾತ್ರ ನಮ್ಮ ಜೊತೆ ಯಾವಾಗಲೂ ಇರುತ್ತೆ. ಮೇಘನಾ, ಅಷ್ಟೊಂದು ಅಪ್ಸೆಟ್ ಆಗಬೇಡ್ವೆ. ನಾವು ಆಗಾಗ ಭೇಟಿ ಆಗ್ತಿರ್ಬೇಕು ಕಣ. ಹೌದು, ಮೇಘನಾ ಹೇಳ್ತಿರೋದು ಸರಿ. ಈಗೆಲ್ಲರೂ ಹೀಗಂತೀರಾ? ಎಕ್ಸಾಮ್ ಮುಗಿದ್ಮೇಲೆ ಅವ್ರವ್ರ ದಾರಿ ಅವ್ರವ್ರಿಗೆ. ಕೊನೆಗೆ ರಂಜಿನಿ ಹೇಳಿದ್ದೆ ನಿಜ ಆಗ್ಬಿಡುತ್ತೆ. ಒಬ್ಬೊಬ್ರು ಒಂದೊಂದು ಕಡೆ ಹೋಗ್ತಾರೆ, ಯಾರಿಗೂ ಯಾರು ಕಾಂಟ್ಯಾಕ್ಟಲ್ಲಿ ಇರಲ್ಲ. ಮೇಘನನ್ ಪ್ರೀತಿ ಅವಳ ಮನಸ್ಸಲ್ಲೇ ಉಳ್ಕೊಂಡ್ಬಿಡುತ್ತೆ. ಕಿರಣ್ ಪ್ರೀತಿನೂ ಅಷ್ಟೇ. ಅವನು ಯಾವತ್ತೂ ಕೂಡ ಮೇಘನಿಗೆ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡಿರಲ್ಲ. ಮೇಘನೂ ಅಷ್ಟೇ, ಕಿರಣ್ಗೆ ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಕೊಂಡಿರಲ್ಲ. ಆದರೂ ಇಬ್ಬರು ಒಬ್ರಿಗೊಬ್ರಿಗೆ ಗೊತ್ತಿಲ್ದಂಗೆ ಪ್ರೀತಿಸ್ತಾ ಇರ್ತಾರೆ. ಸರಿ, ಹಾಗಿದ್ರೆ ಲೇಟ್ ಆಗ್ತಿದೆ, ಹೊರಡೋಣವಾ? ಎಲ್ಲರೂ ಎಕ್ಸಾಮ್ಸ್ ಚೆನ್ನಾಗಿ ಬರೀರಿ. ಎಲ್ರಿಗೂ ಆಲ್ ದ ಬೆಸ್ಟ್. ನಾನು ಅದನ್ನೇ ಹೇಳೋಣ ಅಂತ ಬಂದೆ. ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಎಕ್ಸಾಮ್ಸ್ನ ಚೆನ್ನಾಗಿ ಬರೀರಿ. ಸರಿ, ಹೊರಡೋಣವಾ? ಹಾಂ, ಓಕೆ. ಬಾಯ್ ಕಿರಣ್, ಬಾಯ್ ಲೋಹಿತ್. ಸರಿ, ಬಾಯ್ ಲೋಹಿತ್, ಬಾಯ್ ಕಿರಣ್. ಸರಿ ಕಣೋ, ನಾನು ಹೊರಡ್ತೀನಿ. ಸರಿ. ಕೊನೆಗೂ ನನ್ನ ಪ್ರೀತಿನ ಕಿರಣ್ ಹತ್ರ ಹೇಳೋಕ್ಕಾಗಲೇ ಇಲ್ಲ. ಅವನು ಎಲ್ಲಿದ್ರು ಚೆನ್ನಾಗಿರಲಿ. ನಾವು ಪ್ರೀತಿಸೋರು ನಮಗೆ ಸಿಕ್ಕಲಿಲ್ಲ ಅಂದರು ಅವ್ರು ಎಲ್ಲೇ ಇದ್ರು ಹೇಗೆ ಇದ್ರು ಚೆನ್ನಾಗಿರಲಿ ಅಂತ ಬಯಸ್ಬೇಕಂತೆ. ನಾನು ಅದನ್ನೇ ಬಯಸೋದು ಕಿರಣ್. ನೀವು ಎಲ್ಲೇ ಇರು, ಹೇಗೆ ಇರು, ನೀನು ಚೆನ್ನಾಗಿರು ಅಷ್ಟೇ. ಮೇಘನ ತನ್ನ ಪ್ರೀತಿನ ಮನಸ್ಸಲ್ಲೇ ಇಟ್ಕೊಂಡು ಒತ್ತಾಡ್ತಿರ್ತಾಳೆ. ಅಕ್ಕ, ಅಕ್ಕ, ಏನಕ್ಕ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅದು ನೀನು ಹೇಳಿದ್ಯಲ್ಲ, ಅದ್ಯಾರೋ ನಿನ್ನ ಫ್ರೆಂಡ್ಗೆ ಪ್ರಪೋಸ್ ಮಾಡ್ದ ಅಂತ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅದ್ರ ಬಗ್ಗೆನಾ? ಹೌದು. ಅಲ್ಲ, ನನಗೆ ಆ ಹುಡುಗ ಮಾಡಿದ ಸರಿ ಅಂತ ಅನ್ನಿಸ್ತು. ಹೌದಾ? ಯಾಕೆ? ಅವನ ಮನಸ್ಸಲ್ಲಿ ಏನಿದೆ
ಅದನ್ನ ಅವನು ಹೇಳ್ಕೊಂಡಿದ್ದಾನೆ ಅಷ್ಟೇ. ಒಪ್ಕೊಳ್ಳೋದು ಬಿಡೋದು ಆ ಹುಡುಗಿಗೆ ಸೇರಿದ್ದಲ್ವಾ, ಹಾಗಂತ್ಯಾ? ಹೌದು ಮೈತ್ರಿ, ಎಷ್ಟೋ ಜನ ಅವ್ರ ಪ್ರೀತಿನ ಮನಸ್ಸಲ್ಲೇ ಇಟ್ಕೊಳ್ತಾರೆ, ಹೇಳ್ಕೊಳ್ಳೋದೇ ಇಲ್ಲ, ಆಮೇಲೆ ಜೀವನ ಪೂರ್ತಿ ಕೊರಗ್ತಾರೆ. ಅದ್ರ ಬದಲು ಇದು ಬೆಟರ್ ಅಂತ ನನಗನ್ನಿಸ್ತು. ಹೌದಕ್ಕ. ಸರಿ, ನಾನು ಹೋಗಿ ನಿನಗೆ ಕಾಫಿ ಮಾಡ್ಕೊಂಡು ಬರ್ತೀನಿ. ಅಂದರೆ ಅವನು ನನಗೆ ಪ್ರಪೋಸ್ ಮಾಡಿದ್ದು ಸರಿನಾ ಹಾಗಾದ್ರೆ? ಹೌದಲ್ವಾ, ಅಕ್ಕ ಹೇಳೋದು ಒಂಥರ ಸರಿನೇ. ಅವನ ಮನಸ್ಸಲ್ಲಿ ಏನಿದೆ ಅದನ್ನು ಅವನು ಡೈರೆಕ್ಟಾಗಿ ಬಂದು ನನ್ನ ಹತ್ರ ಹೇಳಿದ್ದಾನೆ. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನಾನು ಹೇಳಿದ್ರೆ ಆಯಿತು. ಅವನು ಪ್ರಪೋಸ್ ಮಾಡಿದ ತಕ್ಷಣ ನನಗೂ ಹೂ ಅನ್ನೋಣ ಅಂತ ಅನ್ನಿಸ್ತು. ಆದರೆ ಬೇಡಪ್ಪ, ನೋಡೋಣ ಅಂತ ಸುಮ್ಮನಾದೆ. ನಾಳೆನೇ ಅವನಿಗೆ ಹೇಳ್ಬಿಡ್ಲಾ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ. ಮೈತ್ರಿ, ಕಾಫಿ ತಗೋ. ಥ್ಯಾಂಕ್ಸ್ ಅಕ್ಕ. ಮೈತ್ರಿ, ಮೈತ್ರಿ, ಏನು ಇವಳು, ಏನು ಇಷ್ಟು ಯೋಚನೆ ಮಾಡ್ತಾ ಕೂತಿದ್ದಾಳೆ? ಎಷ್ಟು ಕೂಗಿದ್ರು ಮಾತಾಡ್ತಿಲ್ಲ. ಮೈತ್ರಿ, ಅಮ್ಮ, ಏನೇ ಅವಾಗಿಂದ ಕೂಗ್ತಾನೆ ಇದ್ದೀನಿ ಮೈತ್ರಿ ಮೈತ್ರಿ ಅಂತ, ಮಾತಾಡ್ತಿಲ್ಲ. ಅಷ್ಟೊಂದು ಆಳವಾಗಿ ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲಮ್ಮ. ಸರಿ, ಮೊದಲು ಕಾಫಿ ಕುಡಿ, ಆರೋಗುತ್ತೆ. ಸರಿ ಅಮ್ಮ. ಮೇಘನಾ, ಮೈತ್ರಿ ಮನೇಲಿದ್ರು ಮನ್ಸೆಲ್ಲ ಹುಡುಗನ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ಅಕ್ಕ ಹೇಳ್ದಂಗೆ ಅವ್ರ ಪ್ರೀತಿನ ಅವ್ರು ಹೇಳ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಇವನು ಹೇಳಿದಾನೆ ಅಂದರೆ ನಾನು ಅವನ ಪ್ರೀತಿನ ಒಪ್ಕೊಳ್ಳೇಬೇಕಲ್ವಾ? ಮೇಘನ ಅವಳ ಮನಸ್ಸಲ್ಲಿರೋ ಪ್ರೀತಿನ ಕಿರಣ್ಗೆ ಹೇಳ್ಕೊಳಕ್ಕೆ ಆಗಲ್ಲ. ಆದ್ದರಿಂದ ಅದನ್ನು ಯೋಚನೆ ಮಾಡಿಕೊಂಡು ಮೈತ್ರಿಗೆ ಕೆಲವರು ಪ್ರೀತಿನ ಹೇಳ್ಕೊಳಕ್ಕೆ ಆಗಲ್ಲ, ಅಂಥದ್ರಲ್ಲಿ ಆ ಹುಡುಗ ಹೇಳ್ಕೊಂಡಿದ್ದಾನಲ್ಲ ಅಂತ ಹೇಳ್ತಾಳೆ. ಆದರೆ ಮೈತ್ರಿ ಅಕ್ಕನೇ ಪರ್ಮಿಷನ್ ಕೊಟ್ಮೇಲೆ ಇನ್ನೇನು ಅನ್ನೋ ರೀತಿ ಯೋಚನೆ ಮಾಡ್ತಾಳೆ. ನಾಳೆ ಅವರು ಮತ್ತೆ ಬಂದು ಏನು ಯೋಚನೆ ಮಾಡಿದ್ರಿ ಅಂತ ಕೇಳ್ತಾರೇನೋ. ಅವ್ರು ಕೇಳ್ತಾ ಇದ್ರು ನಾನೇ ಅವ್ರ ಹತ್ರ ಹೋಗಿ ನಾನು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಬಿಡ್ಲಾ? ಯಾಕಂದರೆ ಅವ್ರು ನನ್ನ ಎಷ್ಟು ಹೊಗಳಿದ್ರು, ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ಎಲ್ಲ ಹೇಳಿದ್ರು, ನನಗಾಗಲೇ ಒಪ್ಕೊಂಡ್ಬಿಡ್ಬೇಕು ಅಂತ ಅನ್ನಿಸ್ತಿತ್ತು. ಆದರೂ ಬೇಡ ಅಂತ ಅಂದ್ಕೊಂಡು ಬಂದ್ಬಿಟ್ಟೆ. ಆದರೆ ನನಗೆ ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳೋಕ್ಕೆ ಧೈರ್ಯನೇ ಬರ್ತಿಲ್ವಲ್ಲ, ಏನು ಮಾಡೋದು? ಮೈತ್ರಿಗೆ ಆ ಹುಡುಗನ ಹೆಸರೇನು, ಅವನು ಯಾವ ಊರಿಂದ ಬರ್ತಾನೆ ಏನೂ ಗೊತ್ತಿರಲ್ಲ. ತನ್ನನ್ನು ಹೊಗಳದ, ತನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ದ ಅನ್ನೋ ಒಂದೇ ಕಾರಣಕ್ಕೆ ಮೈತ್ರಿ ನಾನು ಅವನನ್ನು ಪ್ರೀತಿಸ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಡ್ತಾಳೆ. ಮೈತ್ರಿ ಅವನಿಗೆ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾಳ. ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.